ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇಗುಲದ ಪಾವಿತ್ರ್ಯತೆ ವಿರುದ್ಧ ನಡೆದಿರುವ ಷಡ್ಯಂತ್ರದ ತನಿಖೆಯನ್ನು ಎನ್ಐಎಗೆ ವಹಿಸಬೇಕು, ಷಡ್ಯಂತ್ರ ನಡೆಸಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಧರ್ಮಸ್ಥಳದ ಬಗ್ಗೆ ಭಕ್ತರಲ್ಲಿ ಮೂಡಿರುವ ಅಪನಂಬಿಕೆ ಹೋಗಲಾಡಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರವರು ಮಾತನಾಡಿ, ಅವರವರಿಗೆ ಅವರವರ ಧರ್ಮ ಹೆಚ್ಚು, ಅವರವರ ಧರ್ಮವನ್ನು ಪಾಲಿಸಿಕೊಳ್ಳಲಿ, ಉಳಿಸಿಕೊಂಡು ಬೆಳೆಸಿಕೊಳ್ಳಲಿ, ಆದರೆ ನಮ್ಮ ಹಿಂದೂ ಧರ್ಮದ ತಂಟೆಗೆ ಬಂದರೆ ಸುಮ್ಮನೆ ಬಿಡೋಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಧಾರ್ಮಿಕ ಭಾವನೆಗಳಿಗೆ ಇವತ್ತು ಧಕ್ಕೆ ತರ್ತಕ್ಕಂಥ ಉನ್ನಾರ ಮಾಡಿಕೊಂಡು ಧರ್ಮ ಹೊಡಿರ್ತಕ್ಕಂಥ, ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥ, ದೇವರ ನಂಬಿಕೆ ಇರ್ತಕ್ಕಂಥ, ನಂಬಿಕೆಯನ್ನು ತೆಗಿತಕ್ಕಂಥ, ಉನ್ನಾರ ಮಾಡಿರ್ತಕ್ಕಂಥ ಎಲ್ಲ ಧರ್ಮ ವಿರೋಧಿಗಳಿಗೆ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ, ಭಾರತ ದೇಶ, ಭಾರತ ಉಳಿಬೇಕಾಗಿರ್ತಕ್ಕಂಥ ಏನು ಇವತ್ತು ದೇವರ ನಂಬಿಕೆಯನ್ನ ತೆಗಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಧರ್ಮ ವಿರೋಧಿಗಳಿಗೆ ಕರ್ನಾಟಕ ಸರ್ಕಾರ SIT ರಚನೆ ಮಾಡಿ ಇವತ್ತು ಬಟಾಬೈಲಾಗಿದೆ, ಬಣ್ಣ ಮುಖವಾಡ ಕಳಿಸ್ಕೊಂಡಿದೆ. ಈ ಮುಖವಾಡ ಹಾಕಿಸಿದವರು ಯಾರು? ಮುಖವಾಡ ಹಾಕಿಸಕ್ಕೆ ಏನು ಕಾರಣ? ಇದರಿಂದ ಏನು ಉನ್ನಾರ ಇದೆ? ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡಿದವರು ಯಾರು? ಅವ್ರನ್ನ ತನಿಖೆಯನ್ನು ಚುರುಕುಗೊಳಿಸಬೇಕು. ಈ ಒಂದು ಧರ್ಮದ ಹೊಡಿತಕ್ಕಂಥ ಕೆಲಸ ಮಾಡಿದ ಯಾರು ಹಿಂದೆ ಇದ್ದಾರೆ ಅವ್ರನ್ನ ಶಿಕ್ಷೆ ಪಡಿಸ್ಬೇಕು, ಧರ್ಮ ಉಳಿಸ್ಬೇಕು ಅಂತ ಈ ಸರ್ಕಾರದ ಏನಿವತ್ತು ನಾವು ಸರ್ಕಾರದ ವಿರುದ್ಧ ಒಂದು ಹೋರಾಟ ಮಾಡಿ ಕರೆ ಕೊಡ್ತಾ ಇದ್ದೇವೆ. ಈ ಒಂದು ಕರೆಗೆ ಇಮಿಡಿಯೇಟ್ ಆಗಿ ಇದು ಬಟಾಬೈಲಾಗಿದೆ, ಮುಖವಾಡ ಕಳ್ಸ್ಕೊಂಡಿದೆ, ಇದು ಒಂದು ಬಣ್ಣ ಕಟ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಅವ್ರನ್ನ ಇಮಿಡಿಯೇಟ್ ಆಗಿ ಜೈಲ್ಗೆ ಹಾಕ್ಬೇಕು, ತನಿಖೆ ಚುರುಕುಗೊಳಿಸಬೇಕು, ಧರ್ಮ ಉಳಿತಕ್ಕಂಥ ಕೆಲಸ ಮಾಡಬೇಕು. ಈಗಾಗಲೇ ಒಂದು ತಿಂಗಳಿಂದ ಧರ್ಮಸ್ಥಳದಲ್ಲಿ ಏನು ಧರ್ಮ ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇಡೀ ನಮ್ಮ ಹಿಂದೂ ಜನಾಂಗಕ್ಕೆ, ಧರ್ಮಕ್ಕೆ ಧಕ್ಕೆ ಮಾಡಿರ್ತಕ್ಕಂಥವ್ರನ್ನ ದೇಶ ಬಿಟ್ಟು ಓಡಿಸ್ಬೇಕು. ಇವತ್ತು ನಮ್ಮ ಹೋರಾಟ ಖಾಲಿ ಶಿಡ್ಲಘಟ್ಟದಲ್ಲಿಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಇದು ಬೇಗ ತನಿಖೆ ಚುರುಕುಗೊಳಿಸಿ ಅವರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳು ಎಲ್ಲ ಜಾತ್ಯತೀತ ಇರ್ತಕ್ಕಂಥ ಎಲ್ಲ ನಮ್ಮ ಜನಾಂಗ ಏನಿದ್ದಾರೆ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಎಲ್ಲಾ ಸಂಘ ಸಂಸ್ಥೆಯಿಂದ ಹಿಂದೂಗಳೆಲ್ಲ ಒಟ್ಟಿಗೆ ಇವತ್ತು ಬಂದು ಇವತ್ತು ಏನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸ್ತೇನೆ. ಹಿಂದೂ ಉಳಿದಿಲ್ಲ ಅಂತ ಹೇಳಿದ್ರೆ ಹಿಂದೂ ರಾಷ್ಟ್ರದಲ್ಲಿ ಮುಂದಿನ ದಿನಗಳಲ್ಲಿ ತಮಗೆ ಗ್ರಾಚಾರ ಕೆಟ್ಟಿದೆ. ನಾವೆಲ್ಲ ನಮ್ಮ ಮಕ್ಕಳಿಗೆ ನಾಳೆ ಬೆಳಿಗ್ಗೆ ಭಾರತ ದೇಶದಲ್ಲಿ ಉಳಿದಿರ್ತಕ್ಕಂಥದ್ದೇ ಅಷ್ಟೋ ಇಷ್ಟೋ ಒಂದು ಇವತ್ತು ಸನಾತನ ಧರ್ಮ ನಂಬಿಕೊಂಡು, ದೇವ್ರ ನಂಬಿಕೊಂಡು ಇವತ್ತು ನಾವೆಲ್ಲ ಏನಿದ್ದೀವಿ ನಮ್ಗೆಲ್ಲ ನ್ಯಾಯ ಸಿಗ್ಬೇಕು. ಏನ್ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಾ ಇರ್ತಕ್ಕಂಥದ್ದು ಮೀನಾಮೇಷ ಎಣಿಸ್ತಾ ಇದೆ ನೋಡಿ. ಮುಸಲ್ಮಾನರಿಗೆ ನಾವು ಗೌರವಿಸ್ತೀವಿ, ಯಾಕಂದ್ರೆ ಅವರ ಜಾತಿಗೆ ಧರ್ಮಕ್ಕೆ ಧಕ್ಕೆ ಬಂದ್ರೆ ಒಂದು ಎಕ್ಸಾಂಪಲ್ ಇದೆ. 2020ರಲ್ಲಿ KJL DJL ಧರ್ಮದ ಬಗ್ಗೆ ಯಾರೋ ಒಬ್ಬ ಪೋಸ್ಟ್ ಮಾಡ್ದ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಸುಡ್ತಾರೆ, MLA ಮನೇಲಿ ಸುಡ್ತಾರೆ. ಯಾಕಂದ್ರೆ ಅವ್ರಿಗೆ ಧರ್ಮ ಅಂದ್ರೆ ಅಷ್ಟೊಂದು ಗೌರವ. ನಮ್ಮ ಹಿಂದೂಗಳಿಗೆ ನಾಚಿಕೆ ಆಗಬೇಕು, ಮಣ್ಣು ತಿನ್ಬೇಕು ಹಿಂದೂಗಳು. ಇವತ್ತು ಒಂದು ತಿಂಗಳಿಂದ ಧರ್ಮಸ್ಥಳದಲ್ಲಿ ಗುಂಡಿ ಆಗಿತಾ ಇದ್ದಾರೆ, ಎಲ್ಲ ಹೋಗಿ ಅದ್ರ ಬೀಳೆ ಎಲ್ಲ ಹಿಂದೂಗಳು ಏನು ಮಣ್ಣು ತಿಂತಾ ಇದ್ದೀರಾ? ಏನಾಗ್ತಾ ಇದೆ? ಒಂದು ತಿಂಗಳಿಂದ ಏನಾಗ್ತಾ ಇದೆ? SIT ತನಿಖೆ ಮಾಡ್ತಾ ಇರ್ತಕ್ಕಂಥವ್ರು ನೀವು ಹಿಂದೂಗಳಿದ್ದೀರಿ ಸ್ವಾಮಿ, ನಾಳೆ ಬೆಳಗ್ಗೆ ನೀವು ಮನೆ ಮನೆಗೆ ಓಟ್ ಕೇಳಕ್ ಬರ್ತಾರೆ, ಚಪ್ಪಲಿ ತಗೊಂಡು ಹಿಡಿತಾರೆ ಜನಗಳು. ಹಿಂದುತ್ವಕ್ಕೆ ಧಕ್ಕೆ ತಂದ್ರೆ ಧರ್ಮಸ್ಥಳದಲ್ಲಿ ಇವತ್ತು ದೇವರ ಹತ್ರ ಭಕ್ತಿಗೋಸ್ಕರ ಜನ ಹೋಗ್ತಾರೆ, ಕಷ್ಟಕ್ಕೆ ಹೋಗ್ತಾರೆ, ಕಾಣಿಕೆ ಕೊಡ್ತಾರೆ. ಆದ್ರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಅವ್ರ ಮನೆ ಒಂದನ್ನೇ ಬದುಕಿಸ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ, ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಕೆರೆಗಳಿಗೆ ರೈತರಿಗೆ ನೀರು ಬರ್ಬೇಕಂತ ಓಡಿಸ್ತಾ ಇದ್ದಾರೆ, ಶಿಕ್ಷಣ ಸಂಸ್ಥೆಯಲ್ಲಿದ್ದಾರೆ, ಆರೋಗ್ಯ ಒಂದು ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಆರೋಗ್ಯನ ಕಟ್ತಾ ಇದ್ದಾರೆ. ಅವರು
ನಿಜವಾದ ಭಾರತೀಯರೇ ಆದ್ರೆ, ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಮುಸ್ಲಿಂ ಆಗ್ಲಿ, ಯಾರು ವಿರುದ್ಧ ಮಾಡ್ತಾರೆ ಧರ್ಮಗಳಿಗೆ, ನಿಮ್ಮ ಮುಸ್ಲಿಮರಿಗೆ ಅಷ್ಟೊಂದು ಕೋಪ ಇದ್ರೆ, ರೋಷ ಇದ್ರೆ, ಇವತ್ತೊಂದು ತಪ್ಪು ಮಾಡಿದ ಒಂದು ನಿದರ್ಶನ ಆಗಿದೆ ತಾನೆ, ಅವನ್ನೇನ್ ಮಾಡ್ತೀರಾ ನೀವು? ನೀವು ಮುಸಲ್ಮಾನರು ನಿಜವಾಗ್ಲೂ ಹಿಂದೂಸ್ತಾನದಲ್ಲಿ ನೀವು ಹಿಂದೂಗಳೇ ಅಂತ, ನಾವು ಹಿಂದೂಸ್ತಾನದಲ್ಲಿ ಇರೋರಾದ್ರೆ, ಹಿಂದೂಸ್ತಾನದಲ್ಲಿರ್ತಕ್ಕಂಥ ಮಣ್ಣು, ನೆಲ, ಜಲ ಅನುಭವಿಸ್ತಾ ಇರೋರಾದ್ರೆ, ನಿಮ್ಗೆ ರೋಷ ಇದ್ರೆ, ನಿಮ್ಮ ಜಾತಿಗೆ ಯಾವ ತರ ಕಣಕಂತ ಯಾರೋ ಪೋಸ್ಟ್ ಮಾಡಿದ್ರೆ ನೀವೇನ್ ಶಿಕ್ಷೆ ಮಾಡ್ಬೇಕು ಅಂತ ನೀವು ಹೊರಟು ಮಾಡಿದ್ರಿ. ಇವತ್ತು ಒಬ್ಬ ಸಮೀರ್ ಅಂತಕ್ಕಂಥ ಯೂಟ್ಯೂಬ್ ಅಲ್ಲಿ ಕಥೆ ಕಟ್ಟಿ ಸ್ಟೋರಿ ಮಾಡಿ ಒಂದು ಪಿಕ್ಚರ್ ಮಾಡಿದ್ದಾನೆ. ಯಾವ ತರ ಅದಕ್ಕೆ ಪಟ್ಪಟ ಆಸ್ಕಾರ ಅವಾರ್ಡ್ ಕೊಡ್ಬೇಕು, ಆ ತರ ಯೂಟ್ಯೂಬ್ ಅಲ್ಲಿ ಅರ್ಧ ಗಂಟೆ ಪಿಕ್ಚರ್ ಮಾಡಿ ಕಥೆ ಕಟ್ಟಿ ಗೂಬೆ ಕಟ್ಸ್ಬಿಟ್ಟು ಯಾವನೊಬ್ಬ ಬುರ್ಡೆ ಹಿಡ್ಕೊಂಡ್ಬಂದು ಬುರ್ಡೆ ಕಥೆ ಹೇಳಿ ಏನ್ ನಡೀತಾ ಇದೆ ಒಂದ್ ತಿಂಗಳಿಂದ. ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಕೊಂಡು ಇವತ್ತು ಅವ್ರಿಗೆ ನೋಡ್ಬೇಕಂದೇನೆ ಯೂಟ್ಯೂಬ್ ಅವ್ರನ್ನ ಒಂದು 3 ಜನ ಲಾಯರ್ ಜೊತೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಇರೋ ತರ ಬರ್ತಾನೆ. ಏನ್ ಮಾಡ್ತಾ ಇದಾರೆ ನೀವೆಲ್ಲ ಕೂತ್ಕೊಂಡು? ಇವತ್ತು ಏನಾದ್ರೂ ಅವ್ರಿಗೆಲ್ಲ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ನಡೆಗೆ ಎಲ್ಲರೂ ದಂಗೆ ಎದ್ದೇಳ್ಬೇಕಾಗತ್ತೆ. ತಮ್ಗೆ ತಕ್ಕ ಪಾಠ ಕಳಿಸ್ತಾರೆ. ದಯಮಾಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂದುತ್ವ, ದೇವರ ನಂಬಿಕೆ ಇರ್ತಕ್ಕಂಥ, ಭಕ್ತಿ ಇರ್ತಕ್ಕಂಥದ್ದು ಯಾರಾದ್ರೂ ಒಡೆಯಕ್ಕೆ ಏನಾದ್ರೂ ಹುನ್ನಾರ ಮಾಡಿದ್ರೆ, ಖಾಲಿ ಮುಸಲ್ಮಾನರು ಪೊಲೀಸ್ ಸ್ಟೇಷನ್ ಸುಟ್ರು, MLA ಮನೆ ಸುಟ್ರು. ನಿಮ್ಗಿನ್ನ ನಮ್ಮ ಹಿಂದುತ್ವಗಳ ಮನೋಭಾವನೆ ಗೊತ್ತಿಲ್ಲ. ನಮ್ಮ ಹಿಂದೂಗಳು ಎಲ್ಲಾನು ಬಂದು ಶಾಂತಿಯಿಂದ ಸ್ವಾತಂತ್ರ್ಯ ಹೋರಾಟ ಕೂಡ ಶಾಂತಿಯಿಂದ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವರನ್ನ ಟಚ್ ಮಾಡಿದ್ರೆ, ಧರ್ಮ ಟಚ್ ಮಾಡಿದ್ರೆ ಎಲ್ಲರೂ ಮುಟ್ಟಾಡ್ಕೋಬೇಕಾಗತ್ತೆ. ದಯಮಾಡಿ ಇದರಿಂದ ಯಾರೇ ಇದ್ದಾರೆ ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗ್ಬೇಕು. ನಿಮ್ ಕೈಯಲ್ಲಿ SIT ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ NIA ಕೊಡಿ. ನಮ್ಮಲ್ಲಿ ಕೂತಿದಾರ ಮೇಲೆ ಆರ್ಟಿಕಲ್ 370 ಹೆಂಗ್ ತೆಗೆದು ಬಿಸಾಕಿದ್ರು, ಹೆಣ್ಮಕ್ಳನ್ನ ಸಿಂಧೂರ ತಗೊಂಡಿರ್ತಕ್ಕಂಥ ಅವ್ರನ್ನ 8 ದಿವಸದಲ್ಲಿ ಪಾಕಿಸ್ತಾನದಲ್ಲಿ ಯಾರು ಫ್ಯಾಕ್ಟ್ರಿ ಇಟ್ಕೊಂಡಿದ್ರು ಅವ್ರನ್ನ ನುಗ್ಗಿ ಹೊಡೆದು ಸಾಯಿಸಿ ಬಂದಿದ್ದಾರೆ. ಅವ್ರು ಕೂತಿದ್ದಾರೆ. ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಮ್ ಕೈಯಲ್ಲಿ ಆಗಿಲ್ಲ ಅಂತ ಬಳೆ ದೊಡ್ಕೊಂಡು ನೀವು ಬಿಟ್ಬಿಡಿ, NIA ಕೊಡಿ. ಮತ್ತೆ ಇದನ್ನ ಆಪರೇಷನ್ ಧರ್ಮ ಯುದ್ಧ ಅಂತ ಶುರು ಮಾಡಿ ಇವ್ರನ್ನೆಲ್ಲ ಸಾಯಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ದಯಮಾಡಿ ನಿಮ್ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ, ಇಲ್ಲ ಅಂದ್ರೆ ನ್ಯಾಯ ಕೊಡಿ. ಕಾಂಗ್ರೆಸ್ ವಿರುದ್ಧ ನಾವಿಲ್ಲ, ಮುಸಲ್ಮಾನರ ವಿರುದ್ಧ ನಾವಿಲ್ಲ. ನಾವು ನ್ಯಾಯ ಬೇಕು ಅಂತ ಹೋರಾಡ್ತಾ ಇದೀವಿ. ನಮ್ಗೆ ನ್ಯಾಯ ಸಿಗ್ಬೇಕು. ದಯಮಾಡಿ ಇವತ್ತು ಧರ್ಮಕ್ಕೆ ಧರ್ಮ ಸಂಕಟ ಬಂದಿದೆ. ದಯಮಾಡಿ ಇವತ್ತೆಲ್ಲ ಹಿಂದೂಗಳನ್ನೆಲ್ಲ ಇದೀರಾ, ಒಗ್ಗಟ್ಟಾಗಿ ನ್ಯಾಯ ಪಡಿಬೇಕು. ನ್ಯಾಯ ಪಡೆಯುವವರೆಗೂ ನಾವು ಹೋರಾಟ ಮಾಡಬೇಕು. ಹೋರಾಟದ ಮುಖಾಂತರ ನಮಗೆ ನ್ಯಾಯ ಸಿಗಲ್ಲ ಅಂತೇಳಿ ಈ ಒಂದು ಶಿಡ್ಲಘಟ್ಟ ನಮ್ಮ ತಾಲೂಕಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘಟನೆ ಇದ್ದಾರೆ. ರೈತ ಸಂಘದಿಂದ ಬಂದಿದ್ದಾರೆ, ನಮ್ಮ ಬ್ರಾಹ್ಮಣರ ಸಂಘದಿಂದ ಬಂದಿದ್ದಾರೆ, ಮತ್ತೆ ಆಮೇಲೆ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಸಂಘಟನೆಗಳ ಜೊತೆ ಇವತ್ತು ಇದೀವಿ. ನಾಳೆ ಬೆಳಗ್ಗೆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಏನು ಕೆಲಸ ಮಾಡ್ತಕ್ಕಂಥ ಅಷ್ಟು ಸಂಘಟನೆಯವರು ಬಂದಿದ್ದಾರೆ. ನಾಳೆ ಬೆಳಗ್ಗೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರ ಆಗುತ್ತೆ. ಇವತ್ತು ಒಂದೇ ಬೀದಿ ಶಿಡ್ಲಘಟ್ಟ ಇವತ್ತು ಏನು ಹೋರಾಟ ಮಾಡ್ತಾ ಇದೀವಿ, ಗಲ್ಲಿಗೆ ಹೋರಾಟ ಆಗುತ್ತೆ. ಕಾಂಗ್ರೆಸ್ಗೆ ಎಚ್ಚರ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಹೋಮ್ ಮಿನಿಸ್ಟರ್ಗೆ ಎಚ್ಚರ ಕೊಡ್ತಾ ಇದ್ದೀವಿ. SIT ಯಲ್ಲಿ ಇಮಿಡಿಯೇಟ್ ಆಗಿ ಯಾರು